ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. 17 ಜನ ಆರೋಪಿಗಳು ಸಿಸಿಎಚ್ ಕೋರ್ಟ್ಗೆ ಬರ್ತಾರೆ. ವಿಚಾರಣೆ ನಡೆಯುತ್ತೆ. ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. 6 ತಿಂಗಳ ನಂತರ ಪರಪ್ಪನ ಅಗ್ರಹಾರದಲ್ಲಿ ಆಗಿರಲಿಲ್ಲ, ಆಮೇಲೆ ಬಳ್ಳಾರಿ ಶಿಫ್ಟ್ ಆದರು, ರೆಗ್ಯುಲರ್ ಬೇಲ್ ಸಿಕ್ತು, ಅಲ್ಲಿಂದ ಡೈರೆಕ್ಟಾಗಿ ವಿಜಯಲಕ್ಷ್ಮಿ ಅವ್ರ ಹೆಂಡತಿ ಮನೆಗೆ ಹೋಗ್ಬಿಟ್ರು. ಈಗೆಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಇಲ್ಲಿ ವಿಚಾರಣೆಗೆ ಏನಾದರೂ ಹಾಜರಾಗದೇ ಇದ್ದರೆ ವಿನಾಯಿತಿ ಕೊಡಬೇಕು, ವಿನಾಯಿತಿ ಕೊಡಿ ಅಂತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ ಇಲ್ಲಿ ಈಗ ನಡೆಯುವಂಥ ವಿಚಾರಣೆ ಜಾಮೀನಿಗೆ ಸಂಬಂಧಪಟ್ಟ ಅಂದರೆ ಷರತ್ತುಗಳೇನು ಇರ್ತಾವಲ್ಲ, ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯ ಆರೋಪಿಗಳಿಗೆ ಏನೆಲ್ಲ ಪ್ರೊಸೀಜರ್ಗಳಿರ್ತಾವೋ ಅದೇ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಇರುತ್ತಷ್ಟೇ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ಇವರು ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರಾ ಇಲ್ವಾ, ಈಗ ಸ್ಟೇಷನ್ಗೆ ಹೋಗಿ ಸಹಿ ಮಾಡುವಂಥದ್ದು ಇರುತ್ತೆ, ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ಸಾಕ್ಷಿ ನಾಶ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ನಿರ್ಬಂಧವನ್ನು ವಿಧಿಸಿರ್ತಾರೆ. ಅದೆಲ್ಲವನ್ನು ಕೂಡ ಇವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ, ಇದೆಲ್ಲದರ ಬಗ್ಗೆ ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಆದರೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗ್ತಾ ಇದ್ದಾರೆ, ಅದು ಕೋರ್ಟ್ನಲ್ಲಿ. ಈಗ ನೇರವಾಗಿ ಅವರು ಬಳ್ಳಾರಿಯಿಂದ ಮಧ್ಯಂತರ ಬೇಲ್ ತಗೊಂಡು BJS ಆಸ್ಪತ್ರೆಗೆ ದಾಖಲಾಗಿದ್ದರು. ಪವಿತ್ರ ಗೌಡ ರಿಲೀಸ್ ಆದಮೇಲೆ ಅವರು ಕೂಡ ಟೆಂಪಲ್ ರನ್ ಮಾಡಿದ್ದರು. ಮತ್ತು ಇಬ್ಬರೂ ಕೂಡ ಯಾವತ್ತೂ ಮುಖಾಮುಖಿ ಆಗಿರಲಿಲ್ಲ. ಮುಂದೇನೂ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಎದ್ದಿತ್ತು.